ಹಾಯ್ ಹಲೋ ಗೆಳೆಯರೇ ನಮಸ್ಕಾರ. ಇವತ್ತು ನಾವು ಟಿ ಅಪ್ಲಿಕೇಶನನ್ನು ಹೇಗೆ ಸಲ್ಲಿಸುವುದು ಎಂಬ ಮಾಹಿತಿಯನ್ನು ತಿಳಿಯೋಣ. ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕಾಗಿರ್ತದೆ ಅಂದರೆ ಸ್ಕೂಲ್ ಎಜುಕೇಷನ್ ಎಂಬ ವೆಬ್ಸೈಟ್ಗೆ ಹೋಗಿ ಅಲ್ಲಿ CSL ಎಂಬ ವಿಭಾಗಕ್ಕೆ ಹೋಗಿ ಅಲ್ಲಿ ಕ್ಲಿಕ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಹಿಯರ್ ಇಟ್ ಈಸ್ ಕ್ಯಾನ್ ಸಿ ಹಿಯರ್ ಕ್ಲಿಕ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣ್ತದಿಲ್ಲ. ಸೊ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ದೆನ್ ನೆಕ್ಸ್ಟ್ ಸ್ಟೆಪ್ ಈಸ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ KRTET 2025 ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಇಲ್ಲಿ ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ನೋಡ್ರಿ ಇಲ್ಲಿ ಸೊ ಈ ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಎಂಟ್ರಿ ಮಾಡಿದ ತಕ್ಷಣ TET ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಬಟ್ ನೀವು ಹೊಸ ಯೂಸರ್ ಅಂದರೆ ನ್ಯೂ ಯೂಸರ್ ಆಗಿದೆ ಅಂತಂದರೆ ನೀವು ಮೊದಲನೇ ಬಾರಿಗೆ ನ್ಯೂ ಯೂಸರ್ ಅಂತ ಟಿಕ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಏನು ಮಾಡಬೇಕಂತಂದರೆ ಅಲ್ಲಿ ನಿಮ್ಮ ಪ್ರಾಥಮಿಕ ಮಾಹಿತಿಯಾದಂಥ ಆಧಾರ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ID ಮುಂತಾದವುಗಳನ್ನು ನೀಡಿಕೆಯಿಂದ ನೀವು ನಿಮ್ಮ ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗಿರ್ತದೆ. ದೆನ್ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ನೋಟ್ ಮಾಡಿಕೊಳ್ಬೇಕಾಗಿರ್ತದೆ. ದೆನ್ ಆಫ್ಟರ್ ದ್ಯಾಟ್ ಯು ಕ್ಯಾನ್ ಯೂಸ್ ಯುವರ್ ಅಗೇನ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಟು ಲಾಗಿನ್ ಅಗೇನ್. ಸೊ ಲಾಗಿನ್ ಆದ ನಂತರ ನೀವು ವೆಬ್ಸೈಟ್ಗೆ ಲಾಗಿನ್ ಆದ ನಂತರ ಇಲ್ಲಿ ನೀವು ನೋಡ್ಬೋದು ಪರ್ಸನಲ್ ಡೀಟೇಲ್ಸ್, ಎಜುಕೇಷನ್, ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ಸ್, ಫೋಟೋ ಆ್ಯಂಡ್ ಸೈನ್ ಅಪ್ಲೋಡ್ ಮಾಡೋದಿರುತ್ತೆ. ಆಮೇಲೆ ಡಿಕ್ಲರೇಷನ್ ಕೊಡಬೇಕಾಗ್ತದೆ. ದೆನ್ ನೆಕ್ಸ್ಟ್ ಪೇಮೆಂಟ್ ಮಾಡಿ ಆಮೇಲೆ ಪ್ರಿಂಟ್ಔಟ್ ತೆಗೆದುಕೊಂಡ್ಬಿಟ್ರೆ ಹೋಯಿತು. ಸೊ ಇಲ್ಲಿ ನೀವು PDF ಸೇವ್ ಮಾಡಿಕೊಂಡು ಇಟ್ಕೊಳ್ಬೋದು. ಆಮೇಲೆ ಲಾಗೌಟ್ ಆಗ್ಬೋದು. ಸೊ ಇವಾಗ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಪರ್ಸನಲ್ ಡೀಟೇಲ್ಸ್ ಒಳಗೆ ಫಸ್ಟ್ ಆಫ್ ಆಲ್ ನಮಗೆ ನೇಮ, ಆಮೇಲೆ ಜೆಂಡರ್ ಮೇಲು ಫಿಮೇಲು ಟ್ರಾನ್ಸ್ಜೆಂಡರ್ ಅನ್ನು ಆಯ್ಕೆ ಮಾಡಬೇಕಾಗಿರ್ತದೆ. ದೆನ್ ನೆಕ್ಸ್ಟ್ ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಆಮೇಲೆ ರಿಲಿಜನ್, ನೆಕ್ಸ್ಟ್ ಕ್ಯಾಟಗರಿ, ಕ್ಯಾಸ್ಟ್, ಅಡ್ರೆಸ್ ಆ್ಯಂಡ್ ಸ್ಟೇಟ್. ಅದಾದ ನಂತರ ಡಿಸ್ಟ್ರಿಕ್ಟ್, ಪಿನ್ ಕೋಡ್, ಫಿಸಿಕಲಿ ಚಾಲೆಂಜ್ಡ್ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗ್ತದೆ. ದೆನ್ ನೆಕ್ಸ್ಟ್ ಎಂಪ್ಲಾಯ್ಡ್ ಆ್ಯಸ್ ಅ ಗೌರ್ಮೆಂಟ್ ಟೀಚರ್, ನೀವು ಗೌರ್ಮೆಂಟ್ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರೆ ಎಸ್ ಆರ್ ನೋ, ಮಾಡ್ತಾ ಇದ್ರೆ ಎಸ್ ಅಂತ ಕೊಡಿ, ಮಾಡಿಲ್ಲ ಅಂದರೆ ನೋ ಅಂತ ಕೊಡಿ, ಇದು ಕೊಡಿ. ದೆನ್ ನೆಕ್ಸ್ಟ್ ನೇಮ್ ಆಫ್ ಸ್ಕೂಲ್, ಒಂದು ವೇಳೆ ನೀವು ಸರ್ಕಾರಿ ಶಾಲೆಯ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ರೆ ಆ ಶಾಲೆಯ ಹೆಸರನ್ನು ಇಲ್ಲಿ ನಮೂದಿಸಬೇಕಾಗಿರ್ತದೆ. ನೋಡಿ ಇವಾಗ ಎಜುಕೇಷನ್ ಸೆಕ್ಷನಲ್ಲಿ ಎಜುಕೇಷನ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗಿರ್ತದೆ. ಕ್ವಾಲಿಫಿಕೇಷನ್ SSLC, PUC ಆ್ಯಂಡ್ ಡಿಗ್ರಿ, ಇಯರ್ ಆಫ್ ಅಡ್ಮಿಷನ್. ಸೊ ನೀವು ಇದನ್ನ ಟಿಕ್ ಮಾಡ್ಕೊಂಡಿದ್ದರಿಂದ ಇಯರ್ ಆಫ್ ಅಡ್ಮಿಷನ್ ಇಲ್ಲಿ ಆ್ಯಡ್ ಮಾಡಬೇಕಾಗಿರ್ತದೆ. ಇಯರ್ ಆಫ್ ಅಡ್ಮಿಷನ್ ಯಾವ್ಯಾವ ಆಗಿರ್ತದೆ ಅಂತೇಳಿದ್ರಿಂದ ನೀವು ಮಾಡಬೇಕು. ನೆಕ್ಸ್ಟ್ ಇಯರ್ ಆಫ್ ಪಾಸ್, ಯಾವ ಪಾಸ್ ಆದ್ರಿ. ಸೊ ನೆಕ್ಸ್ಟ್ ರಿಜಿಸ್ಟ್ರೇಷನ್ ನಂಬರ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗಿರ್ತದೆ. ದೆನ್ ನೆಕ್ಸ್ಟ್ ಯೂನಿವರ್ಸಿಟಿ ಬೋರ್ಡ್ ನೇಮ, ಆಮೇಲೆ ಅಥವಾ PUC SSLC ಬೋರ್ಡ್ ಆಗಿದ್ರೆ ಏನಾಗಿರ್ತದೆ KSEB ಬೋರ್ಡ್ ಆಗಿರ್ತದೆ. ದೆನ್ PUC ಇದ್ರೆ PU ಬೋರ್ಡ್ ಅಂತ ಆಗಿರ್ತದೆ. ಡಿಗ್ರಿ ಆಗಿದ್ರೆ ನಿಮ್ದು ಯೂನಿವರ್ಸಿಟಿ ನೇಮ್ಗಳನ್ನ ಇಲ್ಲಿ ಬರಬೇಕು. ದೆನ್ ನೆಕ್ಸ್ಟ್ ಡಿಗ್ರಿ ಯಾವ್ದು ತೆಗೆದುಕೊಂಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ದೆನ್ ನೆಕ್ಸ್ಟ್ ಮಾರ್ಕ್ಸ್ ಪರ್ಸೆಂಟೇಜ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗಿರ್ತದೆ. ಸೊ ನಾನು ಟೇಕ್ ಏನು ಮಾಡ್ತಾ ಇದ್ದೀನಲ್ವಾ, ಸೊ ಇಲ್ಲಿ ಮಾರ್ಕ್ಸ್ನ ಎಂಟ್ರಿ ಮಾಡಬೇಕಾಗಿರ್ತದೆ. ದೆನ್ ನೆಕ್ಸ್ಟ್ ಅದನ್ನು ಸೇವ್ ಮಾಡಿಬಿಟ್ಟು ನೆಕ್ಸ್ಟ್ ಟೀಚರ್ ಎಜುಕೇಷನ್ ಅಂದರೆ ನೀವು BEd ಮಾಡಿದ್ರು ಅಥವಾ DEd ಮಾಡಿದ್ರು ಯಾವುದನ್ನು ಮಾಡಿದರೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರ್ತದೆ. ಸೊ ಇಲ್ಲಿ ನೋಡಿರಿ 2 ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ DLD ಅಂತ ಹೇಳ್ತೀವಿ. ಸೊ ಇದನ್ನು ಯಾರು ಮಾಡಿದರೆ ಅದನ್ನು ಇಲ್ಲಿ ಟಿಕ್ ಮಾಡ್ಕೊಂಡ್ಬಿಟ್ಟು ಸೊ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರ್ತದೆ. ದೆನ್ ನೆಕ್ಸ್ಟ್ ಏನು ಮಾಡಬೇಕಾಗಿರ್ತದೆ, ಸೊ ಇಲ್ಲಿ ಕಾಲೇಜ್ ನೇಮ್ ಮಾಡಿರ್ಬೋದು, ಇನ್ಸ್ಟಿಟ್ಯೂಟ್ ನೇಮ್ ಆಗಿರ್ಬೋದು, ಕಾಲೇಜ್ ನೇಮ್ ಆಗಿರ್ಬೋದು, ಆಮೇಲೆ ಇಯರ್ ಆಫ್ ಅಡ್ಮಿಷನ್, ಇಯರ್ ಆಫ್ ಪಾಸಿಂಗ್ ಆ್ಯಂಡ್ ಮಾರ್ಕ್ಸನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗಿರ್ತದೆ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ತಾನೇ ನಿಮಗೆ ಮ್ಯಾನುವಲ್ ಆಗಿ ತೋರಿಸುವಂಥದ್ದು. ಸೊ ಹಿಯರ್ ಇಟ್ ಈಸ್ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರ್ತದೆ. ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಯಾವುದೇ ರೀತಿಯಾದಂಥ ನೋಡಿರಿ ಆಪ್ಷನನ್ನು ನೋಡ್ಕೋಬೋದು. ರಿಜಿಸ್ಟ್ರೇಷನ್ ನಂಬರನ್ನು ಫಿಲ್ ಮಾಡಬೇಕಾಗಿರ್ತದೆ. ರಿಜಿಸ್ಟ್ರೇಷನ್ ನಂಬರ್ ಪರ್ಸ್ಯೂಯಿಂಗ್ ಆರ್ ಪಾಸ್ಡ್ ಇಲ್ಲಿ ಕೇಳ್ತಾರೆ ನೋಡ್ರಿ ಅವರ ಒಂದು ನಿಮಿಷ. ಇಯರ್ ಆಫ್ 2 ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಒಳಗೆ ನೀವು ಪರ್ಸ್ಯೂಯಿಂಗ್ ಅಂದರೆ ನೀವೇನು ಅದರಲ್ಲಿ ಡಿಗ್ರಿ ಪಡೆದುಕೊಳ್ತಾ ಇದ್ದೀರಾ ಅಥವಾ ಅದನ್ನು ಪಾಸ್ ಮಾಡಿದ್ದೀರಾ, ಎರಡು ಆಪ್ಷನ್ನ ಕೇಳ್ತಾರೆ. ನೀವು ಒಂದು ವೇಳೆ ಇನ್ನೂ ಡಿಗ್ರಿ ಮಾಡ್ತಾ ಇದ್ದೀರಾ, ಡಿಗ್ರಿ ಅಪಿಯರಿಂಗ್ ಇದ್ರಿ ಅಂತಂದರೆ ಪರ್ಸ್ಯೂಯಿಂಗ್ ಅಂತ ಎಂಟರ್ ಮಾಡಿರಿ. ಒಂದು ವೇಳೆ ಪಾಸ್ ಆಗಿದ್ರಿ ಅಂತಂದರೆ ಪಾಸ್ ಅಂತ ಕೊಡಿ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗಿರ್ತದೆ ಅಂತಂದರೆ ರಿಜಿಸ್ಟ್ರೇಷನ್ ನಂಬರ್, ನೆಕ್ಸ್ಟ್ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ನಂಬರನ್ನು ಮಾಡಿರಿ, ಎಂಟರ್ ಮಾಡಿರಿ. ನೆಕ್ಸ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಡ್ರಿ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ದೆನ್ ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ಟೈಪ್ ಎಡೆಡು, ಅನ್ಎಡೆಡು ಅಥವಾ ಗೌರ್ಮೆಂಟು ಅಂತ ಹೇಳಿದ್ರಿಂದ ಇಲ್ಲಿ ನೀವು ಎಂಟರ್ ಮಾಡಿಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಸೊ ಇಲ್ಲಿ ಏನು ಮಾಡಬೇಕಾಗಿರ್ತದೆ ಗೌರ್ಮೆಂಟು, ಎಡೆಡು, ಅನ್ಎಡೆಡು. ನಿಮ್ಮ ಕಾಲೇಜ್ BEd ಅಥವಾ DEd ಕಾಲೇಜ್ ಯಾವುದಾಗಿರ್ತದೆ, ಗೌರ್ಮೆಂಟ್ ಇದೆ ಗೌರ್ಮೆಂಟ್, ಎಡೆಡ್ ಇದ್ರೆ ಎಡೆಡ್, ಅನ್ಎಡೆಡ್ ಇದೆ ಅನ್ಎಡೆಡನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರ್ತದೆ. ದೆನ್ ನೆಕ್ಸ್ಟ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ನೇಮ್ ಇಲ್ಲಿ ನೀವು ಎಂಟರ್ ಮಾಡಬೇಕಾಗಿರ್ತದೆ. ದೆನ್ ನೆಕ್ಸ್ಟ್ ಇಯರ್ ಆಫ್ ಅಡ್ಮಿಷನ್ ಯಾವಾಗ, ಇಯರ್ ಆಫ್ ಪಾಸಿಂಗ್ ಯಾವಾಗ, ಆಮೇಲೆ ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು ನೀವು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗಿರ್ತದೆ. ಸೊ ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗಿರ್ತದೆ. ಸೊ ದೆನ್ ನೆಕ್ಸ್ಟ್ ಇದು ಎಲ್ಲವನ್ನು ಇದೇ ರೀತಿಯಾಗಿ ನೀವು ಎಂಟ್ರಿ ಮಾಡ್ಕೊಳ್ತಾ ಹೋಗಬೇಕಾಗಿರ್ತದೆ. 2 ಇಯರ್ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್, ಯಾರು ಸ್ಪೆಷಲ್ ಎಜುಕೇಷನ್ ಮಾಡಿದರೆ ಅವರನ್ನು ಟಿಕ್ ಮಾಡ್ಕೊಡ್ರಿ. ದೆನ್ ನೆಕ್ಸ್ಟ್ TCH ಯಾರು ಮಾಡಿದರೆ ಅವರು TCHನ್ನು ಎಂಟರ್ ಮಾಡ್ಕೊಡ್ರಿ. ಸೊ ಯಾರು 1 ಇಯರ್ ಆರ್ 2 ಇಯರ್ ಬ್ಯಾಚುಲರ್ ಇನ್ ಎಜುಕೇಷನ್ ಅಂದರೆ BEd ಮಾಡಿದ್ರಿ 2 ಇಯರ್ ಅಥವಾ 1 ಇಯರ್ ಯಾರು BEd ಮಾಡಿದರೆ ಅವರು ಅದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಅಥವಾ
ಬಿ ಎಡ್ ಇನ್ ಸ್ಪೆಷಲ್ ಎಜುಕೇಷನ್. ಸೊ ಸ್ಪೆಷಲ್ ಎಜುಕೇಷನ್ ಯಾರು ಮಾಡಿದ್ರಿ ಅವ್ರು ಮಾತ್ರ ಇದನ್ನು ಎಂಟರ್ ಮಾಡ್ಕೊಡ್ತಾರೆ. ಸ್ಪೆಷಲ್ ಎಜುಕೇಷನ್ ಅಂತಂದರೆ ಸ್ಪೆಷಲ್ ನೀಡೆಡ್ ಮಕ್ಕಳಿಗೆ ನೀಡ್ತಕ್ಕಂತಹ ಟೀಚ್ ಮಾಡ್ತಕ್ಕಂತಹ ಶಿಕ್ಷಕರಿಗೆ ನೀಡುವಂಥ ಒಂದು ಶಿಕ್ಷಣ ಆಗಿರ್ತದೆ. ನೆಕ್ಸ್ಟ್ 4 ಇಯರ್ ಬ್ಯಾಚುಲರ್ ಎಲಿಮೆಂಟರಿ ಎಜುಕೇಷನ್ ಯಾರು ಮಾಡಿದ್ರೆ ಅದನ್ನ ಅವರು ಸೆಲೆಕ್ಟ್ ಮಾಡ್ಕೊತಾರೆ. ನೆಕ್ಸ್ಟ್ 4 ಇಯರ್ BA ಮತ್ತು BSc ಆ್ಯಂಡ್ BCom ಯಾರು ಮಾಡಿರ್ತಾರೆ ಸೊ ಅವರು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಶೋ ಆಗುವಂಥದ್ದು. ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕಾಗಿರುತ್ತೆ, ಇಲ್ಲಿ ಸೇವ್ ಬಟನ್ನ ಕ್ಲಿಕ್ ಮಾಡಿದ ನಂತರ ಸೇವ್ ಆಗ್ತದೆ ನೆಕ್ಸ್ಟ್ ಪೇಜ್ಗೆ, ಅಂದರೆ ನೆಕ್ಸ್ಟ್ ಐಕಾನ್ಗೆ, ನೆಕ್ಸ್ಟ್ ಸ್ಟೆಪ್ಗೆ ನೀವು ಹೋಗುತ್ತೆ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ಸ್. ಸೊ ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಎಲಿಜಿಬಿಲಿಟಿ ಟೆಸ್ಟ್ ಅದರಲ್ಲಿ ಸೆಲೆಕ್ಟ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಡು ಯು ವಿಶ್ ಟು ಟೇಕ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ಇಲ್ಲಿ ನೀವು ನಿಮ್ಮ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರ್ತದೆ. ದೆನ್ ನೆಕ್ಸ್ಟ್ ಅಪಿಯರಿಂಗ್ ಫಾರ್ ಪೇಪರ್ 1 ಆರ್ ಪೇಪರ್ 2 ಆರ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2. ಸೊ ಇಲ್ಲಿ ನೀವು ಏನು ಮಾಡಬೇಕಾಗಿರುತ್ತೆ, ಪೇಪರ್ 1 ಅಥವಾ ಸೆಲೆಕ್ಟ್ ಮಾಡ್ಬೋದು ಅಥವಾ ಪೇಪರ್ 2 ಅನ್ನು ಸೆಲೆಕ್ಟ್ ಮಾಡ್ಬೋದು, ಅಥವಾ ನೀವು ಎರಡನ್ನೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಯಾರ್ದು D.Ed ಆಗಿದೆ ಅವ್ರ ಪೇಪರ್ 1, ಯಾರ್ದು B.Ed ಆಗಿದೆ ಅವ್ರ ಪೇಪರ್ 2. ಯಾರು D.Ed ಮತ್ತು B.Ed ಅನ್ನು ಎರಡೂ ಮಾಡಿದರೆ ಸೊ ಅವ್ರಿಗೆ ಎರಡೂ ಅಪ್ಲೈ ಮಾಡ್ಬೋದು. ಸೊ ಅದಾದ ನಂತರ ನೀವು ಸೇವ್ ಕೊಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫೋಟೋ ಆ್ಯಂಡ್ ಸೈನನ್ನು ಅಪ್ಲೋಡ್ ಮಾಡಬೇಕಾಗಿರ್ತದೆ. ಫೋಟೋ ನೋಡಿರಿ, ಇಲ್ಲಿ ಚೂಸ್ ಫೈಲನ್ನು ಅಪ್ಲೋಡ್ ಮಾಡಬೇಕಾಗಿರ್ತದೆ. ದೆನ್ ನೆಕ್ಸ್ಟ್ ಸಿಗ್ನೇಚರನ್ನು ಫೈಲ್ನ ಚೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಬೇಕಾಗಿರ್ತದೆ. ಸೊ ಇದನ್ನು ಅಪ್ಲೋಡ್ ಮಾಡಿದ ನಂತರ ನೀವು ಮಾಡಬೇಕಾಗಿರ್ತದೆ ನೆಕ್ಸ್ಟ್ ಡಿಕ್ಲರೇಷನ್ ಕೊಡಬೇಕಾಗಿರ್ತದೆ. ಸೊ ಡಿಕ್ಲರೇಷನ್ ಬಂದುಬಿಟ್ಟು ಜಸ್ಟ್ ಟಿಕ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಆಗಬೇಕಾಗಿರ್ತದೆ. ದೆನ್ ನೆಕ್ಸ್ಟ್ ಪೇಮೆಂಟ್ನ ಏನು ಮಾಡಬೇಕಾಗಿರ್ತದೆ, ನೀವು ಆನ್ಲೈನ್ ಮಾಡ್ಬೋದು ಅಥವಾ ಆಫ್ಲೈನನ್ನು ಮಾಡ್ಬೋದು. ಯು ಪಿ ಐ ಮೂಲಕನೂ ನೀವು ಪೇಮೆಂಟನ್ನು ಮಾಡ್ಬೋದು. ದೆನ್ ನೆಕ್ಸ್ಟ್ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ನೀವು ಪ್ರಿಂಟನ್ನು ತೆಗೆದುಕೊಂಡ್ಬಿಟ್ಟು ನಿಮ್ಮ ಅಕ್ನಾಲೇಜ್ಮೆಂಟನ್ನು ಪ್ರಿಂಟ್ ತೆಗೆದುಕೊಂಡ್ಬಿಟ್ಟು ಅದನ್ನು ಸೇಫಾಗಿ ಇಟ್ಕೊಳ್ಳುವಂಥದ್ದು. ದೆನ್ ನೆಕ್ಸ್ಟ್ ನೀವು ವೆಬ್ಸೈಟ್ನ ಲಾಗೌಟ್ ಆಗುವಂಥದ್ದು. ಸೊ ಒಂದು ವೇಳೆ ನಿಮಗೆ ಅರ್ಜಿಯನ್ನು ಸಲ್ಲಿಸುವಲ್ಲಿ ಗೊತ್ತಾಗದೇ ಇದ್ದರೆ ನೀವು ನನಗೆ ಸಂಪರ್ಕ ಮಾಡ್ಬೋದು. ನಾನು ನಿಮಗೆ ಅರ್ಜಿಯನ್ನು ಕಡಿಮೆ ದರದಲ್ಲಿ ಸಲ್ಲಿಸಿಕೊಡ್ತೀನಿ. ಸೊ ನೀವು ಈ ನಂಬರ್ಗೆ ವಾಟ್ಸಾಪ್ ಮಾಡುವ ಮೂಲಕ ನನ್ನನ್ನು ಸಂಪರ್ಕಿಸಬಹುದು. 9844813381. ಸೊ ಈ ಒಂದು ನಂಬರ್ಗೆ ನೀವು ಕೇವಲ ವಾಟ್ಸಾಪ್ ಮಾಡುವ ಮೂಲಕ ನೀವು ನನ್ನನ್ನು ಸಂಪರ್ಕಿಸಬಹುದು. ಸೊ ನಾನು ನಿಮಗೆ ಕಡಿಮೆ ದರದಲ್ಲಿ TT ಅಪ್ಲಿಕೇಶನನ್ನು ಸಲ್ಲಿಸಿಕೊಡ್ತೇನೆ. ಹಾಗೆ ನಿಮಗೆ ಪೇಮೆಂಟ್ ಮತ್ತು ಪೇಮೆಂಟ್ ಮಾಡಿದ ನಂತರ ನಿಮಗೆ ಪ್ರಿಂಟನ್ನು PDF ಮುಖಾಂತರ ನಿಮಗೆ ಕಳಿಸಿಕೊಡ್ತೀನಿ. ಸೊ ಇಲ್ಲಿ ನೀವು ಮಾಡಬೇಕಾಗಿರೋದು ಕೇವಲ ಫೋಟೋ ಮತ್ತು ಸೈನನ್ನು ನನಗೆ ವಾಟ್ಸಪ್ ಮಾಡಿದರೆ ಸಾಕು, ನಾನು ನಿಮಗೆ ಅಪ್ಲಿಕೇಶನನ್ನು ಹಾಕಿಕೊಡ್ತೀನಿ. ಸ್ನೇಹಿತರೆ, ಇದು ನನ್ನ ಹಿಂದಿನ ವರ್ಷದ TET ಪಾಸ್ ಆಗಿರುವಂಥ ಒಂದು ಸರ್ಟಿಫಿಕೇಟ್ ಆಗಿದೆ. ಇಲ್ಲಿ ನೋಡಿರಿ, ನಾನು ಏನೇನು ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮಗೆ ಪೇಪರ್ 1 ನಾನು ಅಟೆಂಡ್ ಮಾಡಿರೋದಿಲ್ಲ. ದೆನ್ ನೆಕ್ಸ್ಟ್ ಪೇಪರ್ 2 ನೋಡಿರಿ, ಕ್ಲಾಸ್ 6 to 8 ಇರುವಂಥದ್ದು. ಅಂದರೆ ಪೇಪರ್ 2 6 to 8, ಪೇಪರ್ 1 ಕ್ಲಾಸಸ್ 1 to 5 ಇರ್ತದೆ. ಇದು D.Ed ಮಾಡಿದವರಿಗೆ, ಇದು B.Ed ಮಾಡಿದವರಿಗೆ. ಸೊ ನಾನು B.Ed ಮಾಡಿರೋದ್ರಿಂದ ಪೇಪರ್ 2 ಅಟೆಂಡ್ ಮಾಡಿದ್ದೆ. ನೋಡಿರಿ, ಇಲ್ಲಿ ಇಯರ್ ಇದೆ 2024 ಆಗಸ್ಟ್ನಲ್ಲಿ. ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವನ್ನು ಆಯ್ಕೆ ಮಾಡಿಕೊಟ್ಟಿದ್ದೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿರಿ, ಕನ್ನಡ 30ಕ್ಕೆ 27 ಅಂಕಗಳನ್ನ ಪಡ್ಕೊಂಡಿದ್ದೇನೆ. ಇಂಗ್ಲೀಷನ್ನು 29 ಅಂಕಗಳಿಗೆ ಇಲ್ಲಿ ಒಂದು ಕ್ವಶನ್ ಡಿಲೀಟ್ ಮಾಡಿರುವಂಥದ್ದು. 29ಕ್ಕೆ 24 ಅಂಕಗಳನ್ನ ಪಡೆದುಕೊಂಡಿದ್ದೇನೆ. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಜಿ ಒಳಗೆ 30 ಅಂಕಗಳಿಗೆ 21 ಅಂಕಗಳನ್ನ, ಹಾಗೆ ಸೋಷಿಯಲ್ ಸೈನ್ಸ್ನಲ್ಲಿ, ಅಂದರೆ ಸೋಷಿಯಲ್ ಸೈನ್ಸ್ ಇರೋದ್ರಿಂದ ಸೋಷಿಯಲ್ ಸೈನ್ಸನ್ನು ಆಯ್ಕೆ ಮಾಡಿಕೊಂಡಿದ್ದೆ. 59 ಅಂಕಗಳಿಗೆ ಇಲ್ಲಿ 60 ಅಂಕಗಳು ಇರಬೇಕಾಗಿತ್ತು, ಒಂದು ಪ್ರಶ್ನೆ ಡಿಲೀಟ್ ಆಗಿದೆ. 59 ಅಂಕಗಳಿಗೆ 38 ಅಂಕಗಳನ್ನ ಪಡ್ಕೊಂಡಿದ್ದೇನೆ. ಟೋಟಲ್ 110 ಅಂಕಗಳನ್ನ ಪಡ್ಕೊಂಡಿದ್ದೇನೆ 148 ಅಂಕಗಳಿಗೆ. ಏಕೆಂದರೆ ಲ್ಯಾಂಗ್ವೇಜ್ 2 ಅಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಕ್ವಶನ್ ಡಿಲೀಟ್ ಆಗಿದೆ ಮತ್ತು ಸೋಷಿಯಲ್ ಸೈನ್ಸಲ್ಲಿ ಒಂದು ಕ್ವಶನ್ ಡಿಲೀಟ್ ಆಗಿದೆ. ಸೊ ಅದಕ್ಕೋಸ್ಕರ 148 ಅಂಕಗಳಿಗೆ 110 ಅಂಕಗಳನ್ನ ಪಡ್ಕೊಂಡು ನಾನು ಇಲ್ಲಿ ರಿಸಲ್ಟ್ ಒಳಗೆ ಕ್ವಾಲಿಫೈ ಅಂತ ಆಗಿದ್ದೇನೆ.